Hi everyone, welcome you all to my YouTube class. ಸೊ ಇವತ್ತಿನ ಪಾರ್ಟ್ 2 ದ ಡಿಸ್ಕವರಿ ಅದನ್ನ ಮುಂದುವರೆದ ಭಾಗವನ್ನ ನೋಡೋಣ. ಇಲ್ಲಿ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ಕ್ವಶನ್ಸ್ ಅನ್ನ ಕೇಳ್ತಾರೆ, ಮತ್ತೆ ಹೇಳ್ತಾ ಇದ್ದೀನಿ. ಸೊ ಯಾರು ಹೇಳಿದ್ರು, ಯಾರಿಗೆ ಹೇಳಿದ್ರು, ಹೂ ಸೆಡ್, ಹೂ ಇಸ್ ದಿಸ್ ಸೆಡ್ ಟು ಅಂಡ್ ವಿಚ್ ಕಾಂಟೆಕ್ಸ್ಟ್, ದಟ್ ಯು ಪ್ಲೀಸ್ ರಿಮೆಂಬರ್. ದಟ್ ಈಸ್ ಇಫ್ ಯು ಅಂಡರ್ಸ್ಟ್ಯಾಂಡ್, ಇಫ್ ಯು read that, understand and read the text later, whatever you have highlighted, then and write them separately in a notes, statement wise, just statement wise write and read them aloud, so that you never miss it, never you don't fail in understanding. Let's start. Here we stopped here, part 1. Santa Maria will be the lighter for his carcass. Who said this? These are the actual words of Guillermo Iris. For that question, who said this? Guillermo Iris should be Guillermo Iris. Okay, who is reporting? Pepe. Who is this said it to? ಯಾರಿಗೆ ಹೇಳಿದ್ದು? ಕೊಲಂಬಸ್ಸಿಗೆ. ಸೊ ಹಾಗಂತ ಪೆಪೆ ಗುಲರಿಮೋ ಐರಿಸ್ ರವರ ಮಾತುಗಳನ್ನ ಇಲ್ಲಿ ರಿಪೋರ್ಟ್ ಮಾಡ್ತಿದ್ದಾರೆ. ಕೊಲಂಬಸ್ ಬಿಟ್ಟರ್ಲಿ, ಅಗೇನ್ ಆಂಗ್ರಿಲಿ, he said that, did he? ಅಗೇನ್ ಕನ್ಫರ್ಮಿಂಗ್, ಹಾಗೆ ಹೇಳಿದ್ನವನು ನನ್ನನ್ನೇ ಸಾಯಿಸ್ತಾನಂತ, ನನ್ನನ್ನೇ ಕೊಂದಾಕ್ತಾನಂತ, ಚಿತೆಗೇರಿಸ್ತಾನಂತ ಅನ್ನುವ ಅರ್ಥದಲ್ಲಿ ಡಿಡ್ ಹಿ. he blinks is moved more than he will show. ಸೊ ಅವನು ಕಣ್ಣುಗಳನ್ನ ಪಟ ಅಂತ ಬಿಟ್ಟು ಆ ಕಡೆ ಈ ಕಡೆ ಕಣ್ಣುಗಳನ್ನ ಆಡಿಸ್ತಾನೆ, ಅಂದ್ರೆ ಕೋಪದಲ್ಲಿ. ಫ್ರಾನ್ಸಿಸ್ಕೋ, ಐ ಆಮ್ ಸಾರಿ ಸರ್, ಐ ನ್ಯೂ ಹೌ ಹೈ ಫೀಲಿಂಗ್ಸ್ ಹ್ಯಾಡ್ ರನ್. ಐ ಆಮ್ ಸಾರಿ ಸರ್, ಆಕ್ಚುಲಿ he was not supposed to say, he shouldn't have been told this, ಅದನ್ನ ಹೇಳ್ಬಾರ್ದಾಗಿತ್ತು. ಬಟ್ ನನಗೆ ಆ ಸಮಯದಲ್ಲಿ ಅವನಿಗೆ ಎಂತಹ ಭಾವನೆಗಳು ಅಥವಾ ಎಂತ ಯೋಚನೆಗಳು ಅವನ ತಲೆಯಲ್ಲಿ ಹೋಗ್ತಿತ್ತು ಅನ್ನೋದು ನನಗ್ ಗೊತ್ತು. ಹಾಗಾಗಿ ಆ ಅರ್ಥದಲ್ಲಿ ಹೇಳಿದಾನೆ ಕೊಲಂಬಸ್, ಅಥಾರಿಟೇಟಿವ್ಲಿ, ಅಧಿಕಾರಯುತವಾಗಿ. ಸೆಂಡ್ ಗುಲ್ರಿಮೋ ಐರಿಸ್ ಟು ಮೀ, ಗುಲ್ರಿಮೋ ಐರಿಸ್ ಅನ್ನ ನನ್ನಲ್ಲಿಗೆ ಕಳಿಸಿ. ಫ್ರಾನ್ಸಿಸ್ಕೋ, ನಾಟ್ ವಿತೌಟ್ ಡಿಫಿಡೆನ್ಸ್. ಡಿಫಿಡೆನ್ಸ್ ಮೀನ್ಸ್ ಹೆಸಿಟೇಷನ್, ನಾಟ್ ವಿತೌಟ್ ಡಿಫಿಡೆನ್ಸ್. ಡಬಲ್ ನೆಗೆಟಿವ್ ಬಂದ್ರೆ ಅದು ಪಾಸಿಟಿವ್ ಆಗುತ್ತೆ, ಅಂದ್ರೆ ಸ್ವಲ್ಪ ಹಿಂಜರಿಕೆಯಿಂದ. ಸಾರಿ ಸರ್ ಬಟ್ ಅಂತ ಹೇಳ್ತಿರ್ತಾರೆ ಏನೋ ಕೊಲಂಬಸ್. ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಯು ಪ್ಲೀಸ್ ಮಾರ್ಕ್ ದಿಸ್ ಆಲ್ಸೋ, ಹೈಲೈಟ್ ದಿಸ್ ಆಲ್ಸೋ, ಆರ್ ವಿತ್ ಪೆನ್ಸಿಲ್ ಮಾರ್ಕ್ ಇಟ್. ಡಿಸಿಪ್ಲಿನ್ ನೋಸ್ ನೋ ಬಟ್ಸ್. ಡಿಸಿಪ್ಲಿನ್ಗೆ ಯಾವುದೇ ಆದ್ರೆ ಗೀದ್ರೆ ಹೋದ್ರೆ ಬಟ್ಸ್ ಗಿಟ್ಸ್ ಗೊತ್ತಿರಲ್ಲ. ಶಿಸ್ತ್ ಅಂದ್ರೆ ಶಿಸ್ತು. ಫ್ರಾನ್ಸಿಸ್ಕೋ, ಆಂಗ್ರಿಲಿ, ಕೋಪದಿಂದ. ಡಿಸಿಪ್ಲಿನ್ ಇಸ್ ಅ ಥಿಂಗ್ ಆಫ್ ಪಾಸ್ ಸರ್, ಇಟ್ಸ್ ಯು ಆರ್ ಅಸ್. ಅವನಿಗಿನ್ನು ಉರಿತು ಚೆನ್ನಾಗಿ. ಸರ್ ಡಿಸಿಪ್ಲಿನ್ ಎಲ್ಲ ಇಲ್ಲ ಸರ್, ಶಿಸ್ತು ಎಲ್ಲ ಅದು ಹಳೆ ವಿಚಾರ, ಹಳೆ ವಿಷಯ. ಈಗ ಏನಿದ್ರು ಇಟ್ಸ್ ಯು ಆರ್ ಅಸ್, ನೀವ ನಾವ ಅಷ್ಟೇ. Columbus to Don Pedro. Pedro, let Guillermo Iris be sent to me. Guillermo Iris ನನ್ನಲ್ಲಿಗೆ ಕಳಿಸು, ಕಳಿಸಲ್ಪಡಲಿ. ಪ್ಯಾಸಿವ್ ವಾಯ್ಸ್. He shall know what it is like in irons. ಆತನಿಗೆ ತೋರಿಸ್ತೀನಿ ಐರನ್ಸ್ ಅಂದ್ರೆ ಏನು. ಐರನ್ಸ್ ಅಂದ್ರೆ ಇಲ್ಲಿ ಜೈಲು, ಜೈಲ್ ಅಂದ್ರೆ ಏನು ಅಂತ ತೋರಿಸ್ತೀನಿ. ಕಳಿಸು ಅವನನ್ನ. Pedro is halfway down the stairs. ಸೊ ಅಲ್ಲಿಂದ ಇವಾಗ ಸೀನಲ್ಲಿ ಯಾರ್ಯಾರಿದ್ದಾರೆ? ಒನ್ ಇಸ್ ಕೊಲಂಬಸ್ ಅಂಡ್ ಪೆಡ್ರೋ ಅಂಡ್ ಫ್ರಾನ್ಸಿಸ್ಕೋ, ಇಷ್ಟು ಜನ ಇದ್ದಾರೆ. ಪೆಪೆ ಅಲ್ಲೇ ದೂರ ಈ ಕಡೆ ಹೊರಡಕ್ ಹೋಗ್ತಿದ್ನಲ್ವ, ಇನ್ನು ಹೊರಡ್ತಾ ಇದ್ನಲ್ಲ, ಆತ ಇಲ್ಲೇ ಬಾಗ್ಲಲ್ಲಿ ನಿಂತಿದ್ದಾನೆ ಪೆಪೆ. ಸೊ ಈಗ ಕೊಲಂಬಸ್ ಪೆಡ್ರೋಗೆ ಹೇಳಿದ್ರು. ಪೆಡ್ರೋ ಈಗ ಆಫ್ ಈಸ್ ಗೋಯಿಂಗ್ ಡೌನ್, ಕೆಳಗಡೆ ಸ್ಟೆಪ್ಸ್ ಅನ್ನು ಹೇಳ್ಕೊಂಡು ಹೋಗ್ತಿದ್ದಾರೆ. ಕ್ವಾರ್ಟರ್ ಡೆಕ್ ಇಸ್ ದ ಪ್ಲೇಸ್. ನಾನು ಆಲ್ರೆಡಿ ಸ್ಟಾರ್ಟಿಂಗ್ ವಿಡಿಯೋ 1 ಅಲ್ಲಿ ತೋರಿಸಿದ್ದೀನಿ. ವೆನ್ ಗುಲ್ರಿಮೋ ಐರಿಸ್ ಅಂಡ್ ಅದರ್ಸ್ even rush in an angry mass towards Columbus, growling like infuriated animals.
ಅವನು ಇಲ್ಲಿ ಹೋಗ್ತಾ ಇರ್ತಾನೆ ಕೆಳಗೆ ಇಳ್ದು. ಅವಾಗ ಇಲ್ಲಿ ಎಲ್ಲ ಸೇಲರ್ಸ್, ಎಸ್ಪೆಷಲಿ ಗುಲ್ರಿಮ್ ಹಾರಿಸ್ ಅಂಡ್ ಅದರ್ ಇನ್ಫ್ಯೂರಿಯೇಟೆಡ್ ಸೀಮನ್ ಏನ್ ಮಾಡ್ತಾರೆ, ರಶ್ ಆಗ್ತಿರ್ತಾರೆ, ನುಗ್ಗಿ ಬರ್ತಿರ್ತಾರೆ ಮೇಲ್ಗಡೆಗೆ. ಇಲ್ಲಿಂದ ಮೇಲ್ಗಡೆಗೆ ಹತ್ತಿ ಬರೋದಕ್ ಬರ್ತಿರ್ತಾರೆ ಒಟ್ಟಿಗೆ. ಕೊಲಂಬಸ್ ಇನ್ ಅ ಥಂಡರ್ಸ್ ವಾಯ್ಸ್, ಜೋರ್ ಶಬ್ದ. ಥಂಡರ್ ಮೀನ್ಸ್ ಗುಡುಗು, ಥಂಡರ್ಸ್ ವಾಯ್ಸ್ ಮೀನ್ಸ್ ಗುಡುಗಿನಂತಹ ಧ್ವನಿಯಲ್ಲಿ, ಸ್ಟಾಪ್, ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ವೈಲ್ಡ್ ಅಪ್ರೋರ್? ಏನದು ಈಗ ಅಪ್ರೋರ್ ಮಾಡ್ತಾ ಇದ್ದೀರಾ? ವೈಲ್ಡ್ ಅಂದ್ರೆ ಈ ಸಂದರ್ಭದಲ್ಲಿ ಇಷ್ಟು ಕೆಟ್ಟದಾಗಿ ಗರ್ಜಿಸ್ತಿದ್ದೀರಾ, ಕಿರ್ಚಾಡ್ತಾ ಇದ್ದೀರಾ, ಏನದು? ನಿಲ್ಸಿ ಸಾಕು. ದ ಮೆನ್ ಸ್ಟ್ಯಾಂಡ್ ಟ್ರಾನ್ಸ್ಫಿಕ್ಸ್ಡ್, ಅವರೆಲ್ಲರೂ ಕೂಡ ಹೋಗ್ತಿದ್ದವರು ಹಾಗೆ ಚಪ್ ಅಂತ ನಿಲ್ತಾರೆ. ದ ಫಸ್ಟ್ ಮ್ಯಾನ್ ಟು ಮೂವ್ ಶಾಲ್ ಸ್ಪೆಂಡ್ ದ ರೆಸ್ಟ್ ಆಫ್ ದ ನೈಟ್ ಇನ್ ಐರನ್ಸ್. ಯು ಪ್ಲೀಸ್ ಹೈಲೈಟ್ ದಿಸ್ ಆಲ್ಸೋ. ದ ಫಸ್ಟ್ ಮ್ಯಾನ್, ಯಾರು ಮೊದಲು ಮೂವ್ ಆಗ್ತಿರೋ ಅಲ್ಲಿಂದ ಅವರು ಇಡೀ ರಾತ್ರಿ ಐರನ್ಸ್ ಅಲ್ಲಿ ಅಂದ್ರೆ ಜೈಲ್ನಲ್ಲಿ ಕಳಿಬೇಕಾಗುತ್ತೆ, ಹುಷಾರ್ ಅಂತ ಹೇಳ್ತಾರೆ. ದೇರ್ ಇಸ್ ಅ ಪರ್ಸೆಪ್ಟಿಬಲ್ ಪಾಸ್. ಅಲ್ಲೊಂದು ಪರ್ಸೆಪ್ಟಿಬಲ್ ಮೀನ್ಸ್ ವಿಸಿಬಲ್. ಸೊ ಎಲ್ರು ಹಾಗೆ ತಟ್ ಅಂತ ನಿಲ್ತಾರೆ, ಫುಲ್ ಪಾಸ್, ವಿರಾಮ. ಡ್ಯೂರಿಂಗ್ ವಿಚ್ ನೋಬಡಿ ಮೂವ್ಸ್, ಯಾರು ಒಲ್ಗಾಡಲ್ಲ. ದೆನ್ ವಿತ್ ಅ ವೈಲ್ಡ್ ಕ್ರೈ ಗುಲ್ರಿಮ್ ಹಾರಿಸ್ ಬ್ರೇಕ್ಸ್ ಅವೇ ಫ್ರಮ್ ದ ಅದರ್ಸ್. ಸೊ ಎಲ್ರು ಪಾಸ್ ಮಾಡಿದಾಗ, ಸೈಲೆಂಟ್ ಆಗಿದ್ದವಾಗ ಅಲ್ಲಿಂದ ಗುಲ್ರಿಮ್ ಹಾರಿಸ್ ನುಗ್ಗಿ ಬರ್ತಾರೆ. ಇಲ್ಲಿಂದ ಒಬ್ಬ ಗುಲ್ರಿಮ್ ಹಾರಿಸ್ ನುಗ್ಗಿ ಬರ್ತಾನೆ. ಅಡ್ವಾನ್ಸಸ್ ಟುವರ್ಡ್ಸ್ ಕೊಲಂಬಸ್, ಕೊಲಂಬಸ್ ಕಡೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾನೆ. ಗುಲ್ರಿಮ್ ಹೇಳ್ತಾನೆ, ಅಂಡ್ ಹೂ ಇಸ್ ಟು ಪುಟ್ ಹಿಮ್ ಇನ್ ಐರನ್ಸ್? ಹಾಗಾದ್ರೆ ಆತನನ್ನ ಐರನ್ಸ್ ಅಲ್ಲಿ ಹಾಕೋರು ಯಾರು? ಇವ್ನು ಹೇಳ್ತಾನಲ್ಲ, ಯಾರಾದ್ರೂ ಒಬ್ರು ಮುಂದೆ ಬಂದ್ರೆ ನೋಡಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ, ಇಡೀ ರಾತ್ರಿ ಕಳಿಬೇಕಾಗತ್ತೆ. ದೆನ್ ಗುಲ್ರಿಮ್ ಸೇಸ್, ದೆನ್ ಅವನನ್ನ ಐರನ್ಸ್ ಒಳಗಡೆ ಹಾಕೋರು ಯಾರು? ಜೈಲ್ನಲ್ಲಿ ಹಾಕೋರು ಯಾರು? ವಿ ಆರ್ 30-1. ನಾವು 30 ಜನ ಇದ್ದೀವಿ, ಆತ ಒಬ್ಬಂಗೆ ನಾವು 30 ಜನ ಇದ್ದೀವಿ. ಅಂದ್ರೆ ನೀನ್ ಒಬ್ಬ, ನಾವು ಜನ ಜಾಸ್ತಿ ಇದ್ದೀವಿ, ನಿನ್ನನ್ನೇ ನಾವು ಹಾಕಬಹುದು ಜೈಲ್ನಲ್ಲಿ ಅನ್ನೋ ಅರ್ಥದಲ್ಲಿ ಗುಲ್ರಿಮ್ ಹೇಳ್ತಿದ್ದಾನೆ. ಡಿಯಾಗೋ ಬಿಟ್ರೆ ಅತಿ ಹೆಚ್ಚು ರೆಬಲ್ ಆಗೋದು ಗುಲ್ರಿಮ್. ಹೆಚ್ಚು ಆತನ ವಿರುದ್ಧ ಮಾತಾಡೋದು ಯಾರಂದ್ರೆ ಗುಲ್ರಿಮ್ ಹಾರಿಸ್, ಡಿಯಾಗೋ. ಗುಲ್ರಿಮ್ ಹಾರಿಸ್ ಜಾಸ್ತಿ ಡೈರೆಕ್ಟ್ ಸ್ಟೇಟ್ಮೆಂಟ್ ಇರ್ತವೆ. ಡಿಯಾಗೋದು ಕೊಲಂಬಸ್ ಜೊತೆ ಡೈರೆಕ್ಟ್ ಸ್ಟೇಟ್ಮೆಂಟ್ಸ್ ಕಡಿಮೆ, ಸೊ ಅರ್ಧ. ಬಟ್ ಗುಲ್ರಿಮ್ ಫುಲ್ ಡೈರೆಕ್ಟ್ ಸ್ಟೇಟ್ಮೆಂಟ್ಸ್, ಎಕ್ಸೆಪ್ಟ್ ಸಂತ ಮಾರಿಯಾ ವಿಲ್ ಬಿ ದ ಲೈಟರ್ ಫಾರ್ ಹಿಸ್ ಕರ್ಕಸ್, ಅದೊಂದು ಬಿಟ್ರೆ. ಕೊಲಂಬಸ್ ಕಾಮ್ಲಿ, ಸಮಾಧಾನವಾಗಿ, ಇಫ್ ನೋಬಡಿ ಎಲ್ಸ್ ಇಸ್ ಅವೈಲಬಲ್ ಫಾರ್ ದ ಆಫೀಸ್, ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್. ಸೊ ಪರವಾಗಿಲ್ಲ, ನೀವ್ಯಾರು ನಾನು ಹೇಳಿದ ಕೆಲಸ ಮಾಡಲ್ಲ ಅಂದ್ರೆ, ಅಥವಾ ನನ್ನ ಆಫೀಸ್ ಕೆಲಸ ಮಾಡಲ್ಲ ಅಂದ್ರೆ ಅದನ್ನ ನಾನೇ ಮಾಡ್ಕೋತೀನಿ. ಗೆಟ್ ಬಿಲೋ, ಹೋಗಿ ಕೆಳಗೆ. ಲೆಟ್ ಮಿ ಹಿಯರ್ ನೋ ಮೋರ್ ಆಫ್ ದಿಸ್. ಈ ಎಲ್ಲ ಅಪ್ರೋರಿಂಗು, ವಾಯ್ಸ್ ಅದೆಲ್ಲ ಬೇಡ, ಇನ್ನು ಹೋಗಿ ಕೆಳಗೆ. ನೀವ್ಯಾರು ಮಾಡಲ್ಲ ಅಂದ್ರೆ ನಾನೇ ಮಾಡ್ತೀನಿ ಕೆಲ್ಸನ. ಗುಲ್ರಿಮ್ ಇನ್ ಹೈ ಎಕ್ಸೈಟ್ಮೆಂಟ್, ಉದ್ವೇಗದಿಂದ, ವಿ ಹ್ಯಾವ್ ಸ್ಟುಡ್ ಟು ಮಚ್, ವಿ ಹ್ಯಾವ್ ಬೀನ್ ಡ್ಯೂಕ್ ಡೇ ಇನ್ ಡೇ ಔಟ್. ಸೊ ನಾವು ಸ್ಟುಡ್ ಅಂದ್ರೆ ಇಲ್ಲಿ ಇನ್ ದಿಸ್ ಕಾಂಟ್ಯಾಕ್ಟ್ ಸ್ಟುಡ್ ಮೀನ್ಸ್ ವಿ ಹ್ಯಾವ್ ವೇಟೆಡ್ ಅಲಾಂಗ್, ವಿ ಹ್ಯಾವ್ ಟಾಲರೇಟೆಡ್ ಅಲಾಂಗ್, ವಿ ಹ್ಯಾವ್ ಟಾಲರೇಟ್ ಸೋ ಮಚ್. ಟಾಲರೇಟೆಡ್ ತುಂಬಾ ನಾವು ಸಹಿಸ್ಕೊಂಡಿದೀವಿ. ಸೊ ನಮ್ಗೆ ಡ್ಯೂಪ್ ಆಗಿದೆ. ಡ್ಯೂಪ್ ಮೀನ್ಸ್ ಮೋಸ ಆಗಿದೆ. ಅಥವಾ ಇನ್ನೊಂದು ಅರ್ಥದಲ್ಲಿ ಏನಂತಾರೆ, ಮೋಸ, ಸುಮ್ನೆ ಪೊಳ್ಳು ನಂಬಿಸಿ ಏನು ಇಲ್ದಂಗಾಯ್ತು. ಸೊ ಹಗಲು ರಾತ್ರಿ ನಾವು ಮೋಸ ಹೋದ್ವಿ, ಡ್ಯೂಪ್ ಆದ್ವಿ. ವಿ ಆರ್ ಮೆನ್ ವಿತ್ ಕಾಮನ್ ಫೀಲಿಂಗ್ಸ್ ಆಫ್ ಮೆನ್. ಸಾಮಾನ್ಯ ಜನರಿಗೆ ಇರುವಂತಹ ಭಾವನೆಗಳು ನಮಗೂ ಇದಾವೆ. ಸೊ ನಾವು ಸಾಮಾನ್ಯ ಜನರಂತೆ. ವಿ ವಾಂಟ್ ಅವರ್ ಹೋಮ್ಸ್ ಅಂಡ್ ಅವರ್ ಫ್ಯಾಮಿಲೀಸ್. ನಮ್ಗೆ ನಮ್ಮ ಮನೆಗಳು ಮತ್ತೆ ನಮ್ಮ ಕುಟುಂಬಗಳು ಬೇಕು. ಐ ಸೇ ಸಂತ ಮಾರಿಯಾ ಶಲ್ ಟರ್ನ್ ಅ ಹೆಲ್ಪ್ ಟುವರ್ಡ್ಸ್ ಪೇನ್ ಎಟ್ ಒನ್ಸ್. ಈಗ ನಾ ಹೇಳ್ತಿದ್ದೀನಿ, ಸಂತ ಮಾರಿಯಾ, ಹೂ ಇಸ್ ಸಂತ ಮಾರಿಯಾ? ದ ಶಿಪ್ ಇನ್ ವಿಚ್ ದೇ ಹ್ಯಾವ್ ಟ್ರಾವೆಲ್ಡ್. ಸೊ ಸಂತ ಮಾರಿಯಾ ನಮ್ಮ ಸ್ಪೇನ್ ಕಡೆ ತಿರುಗ್ಬೇಕು, ಈಗ್ಲೇ ತಿರುಗಬೇಕು. ಹೆಲ್ಮ್ ಅಂದ್ರೆ ಸ್ಟೇರಿಂಗ್ ಅಂತ, ಅದು ನ್ಯಾವಿಗೇಟ್ ಮಾಡೋದಕ್ಕೆ ದ ಮೇನ್ ಪಾಯಿಂಟ್, ದ ಮೇನ್ ಏನಂತ ಹೇಳ್ತೀವಿ, ಸ್ಟೇರಿಂಗ್ ಇರುತ್ತಲ್ಲ ಕಾರಲ್ಲಿ. ಸ್ಟೇರಿಂಗ್ ಇಸ್ ದ ಮೇನ್ ಥಿಂಗ್ ವಿಚ್ ಟರ್ನ್ಸ್ ದ ಕಾರ್.
like that. In cycle, handle. That way, in ship, the helm of the ship, let it be turned towards Spain at once, or we are not men but ship. If it does not turn, we are not men. ನಾವು ಮನುಷ್ಯರಾಗಿರಲ್ಲ, ಮೃಗಗಳಾಗ್ಬೇಕಾಗತ್ತೆ ಅನ್ನೋ ಅರ್ಥದಲ್ಲಿ ಹೇಳ್ತಿದ್ದಾರೆ. ಕೊಲಂಬಸ್ ಸ್ಟಿಲ್ ಕಾಮ್, ಇನ್ನೂ ಕಾಮ್ ಆಗಿ. ಅಂಡ್ ಹೂ ಶಾಲ್ ನ್ಯಾವಿಗೇಟ್ ಹರ್, ಸರಿ ತಿರುಗಿಸ್ಬೇಕು, ವಾಪಸ್ ಸ್ಪೇನ್ ಕಡೆ ತಿರುಗ್ಬೇಕಂತಿರಲ್ಲ, ಆಕೆಯನ್ನ, ಹರ್ ಮೀನ್ಸ್ ಹಿಯರ್ ಸಂತ ಮಾರಿಯಾ. ಓಕೆ, ಸಂತ ಮಾರಿಯಾ ಶಿಪ್ ನೇಮ್. ಆಕೆಯನ್ನ ನ್ಯಾವಿಗೇಟ್ ಮಾಡೋರು ಯಾರು? ಸಂತ ಮಾರಿಯಾನ. ದೇರ್ ಇಸ್ ಪ್ಲೆಂಟಿ ಹಿಯರ್ ಹೂ ಕ್ಯಾನ್ ಡೂ ದಟ್. ಆ ಕೆಲಸ ಮಾಡೋದಕ್ಕೆ ತುಂಬಾ ಜನ ಇದ್ದಾರೆ. ದ ಡೆವಿಲ್ಸ್ ವಿತ್ ಯು, ವಿ ಆಲ್ ನೋ ದಟ್. ಸೊ ನಿಮ್ ಜೊತೆ, ನಮ್ ಜೊತೆ ತುಂಬಾ ಜನ ಇದಾರೆ, ನಿಮ್ ಜೊತೆ ಯಾರು ಇಲ್ಲ ಅಂದ್ರೆ ನಿಮ್ ಜೊತೆ ಬರೀ ಏನು ದೆವ್ವ ಇದೆ, ನಿಮ್ಗೆ ಏನೋ ಹಿಡಿದ್ಬಿಟ್ಟಿದೆ, ಹುಚ್ಚು ಹಿಡ್ದಿದೆ, ದೆವ್ವ ಹಿಡ್ದಿದೆ, ಭೂತ ಹಿಡ್ದಿದೆ. ಅದಕ್ಕೆ ನೀವು ನಾವ್ ಯಾರ ಮಾತು ಕೇಳ್ದಲೆ ನಿಮ್ಗೆ whatever you feel, you are considering and you are going forward but not listening our words. That way Guillermo says. We all know that. ನಮ್ಗೆಲ್ಲ ಗೊತ್ತದು. Riding the easterly wind, but we are not men unused to the sea. ಸೊ ನಿಮ್ಮನ್ನ ಈಸ್ಟರ್ಲಿ ವಿಂಡ್ ರೈಡ್ ಮಾಡ್ತಾ ಇದೆ. ಐ ಮೀನ್, ಸೊ ನಿಮ್ಗೇನೋ ದೆವ್ವ ಬಿಟ್ಕೊಂಡಿದೆ ಅಥವಾ ಭೂತ ಹಿಡಿದ್ಬಿಟ್ಟಿದೆ, ನಮ್ಗೆಲ್ಲ ಅದು ಗೊತ್ತು. ನೀವು ಈಸ್ಟರ್ಲಿ, ಪೂರ್ವಾಭಿಮುಖವಾಗಿ ಅಲ್ಲಿ ಕಡೆಯಿಂದ ಈಸ್ಟರ್ಲಿ ವಿಂಡ್, ದ ವಿಂಡ್ ಫ್ರಮ್ ಈಸ್ಟ್ ಸೈಡ್, ವಿಂಡ್ ಇಸ್ ಬ್ಲೋಯಿಂಗ್, ಬಟ್ ವಿ ಆರ್ ನಾಟ್ ಮ್ಯಾನ್ ಅನ್ಯೂಸ್ ಟು ದ ಸಿ. ನಾವು ಸೀಗೆ, ಸಮುದ್ರಕ್ಕೆ ಹೊಸಬ್ರಲ್ಲ. ವಿ ಆರ್ ಯೂಸ್ ಟು ಇಟ್. ವಿ ಹ್ಯಾವ್ ದ ಪ್ರಾಕ್ಟೀಸ್ ಆಫ್ ವಾಯೇಜ್. ಸೊ ನಮ್ಗೆ ಇದು ಅಭ್ಯಾಸ ಇದೆ, ನಾವು ಸಮುದ್ರಕ್ಕೆ ಹೊಸಬ್ರಲ್ಲ. ಒನ್ಸ್ ಕ್ಲಿಯರ್ ಆಫ್ ದಿಸ್ ಡೆವಿಲ್ಸ್ ಟ್ರ್ಯಾಕ್ ಟು ನೋವೇರ್, ವಿ ವಿಲ್ ಬ್ಲೋ ಅವರ್ ವೇ ಬ್ಯಾಕ್ ಹೋಮ್. ಒಂದ್ಸಾರಿ ಈ ಡೆವಿಲ್ಸ್ ಟ್ರ್ಯಾಕ್ ಅನ್ನ, ಡೆವಿಲ್ ಅಂದ್ರೆ ಯಾರಿಲ್ಲಿ? ಕೊಲಂಬಸ್. ಕೊಲಂಬಸ್ ಅನ್ನ ನಮ್ಮ ಟ್ರ್ಯಾಕ್ ಇಂದ ಕ್ಲಿಯರ್ ಮಾಡಿ ಆದ್ಮೇಲೆ ನಾವು ವಾಪಸ್ಸು ಮನೆ ಕಡೆ ಹೊರಡ್ತೀವಿ. ಸೈನ್ಸ್ ಆಫ್ ಅಸೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ ಕ್ರೂ. ಮಿಕ್ಕದವರು ಗುಲ್ಲೆರ್ಮೊ ಐರಿಸ್ ನ ಈ ಮಾತಿಗೆ ಎಲ್ಲರೂ ಕೂಡ ಅಸೆಂಟ್ ಮಾಡ್ತಾರೆ, ಹೌದು ಅನ್ನುವ ರೀತಿಯಲ್ಲಿ. ಕೊಲಂಬಸ್ ರೈಸಸ್ ಹಿಸ್ ಹ್ಯಾಂಡ್ ಅಪೀಲಿಂಗ್ ಫಾರ್ ಸೈಲೆನ್ಸ್. ಆತ ಜೆಸ್ಚರ್ ಮಾಡ್ತಾನೆ, ಬಿ ಕ್ವೈಟ್ ಅಂತ ಎಲ್ರಿಗೂ. ಈಸ್ ಪೇಲರ್ ದ್ಯಾನ್ ಇಸ್ ವೋಂಟ್. ಓಂಟ್ ಮೀನ್ಸ್ ಹಿಸ್ ಕಸ್ಟಮ್, ಆರ್ ಅವನು ಪ್ರತಿ ಸಲ ಕೋಪ ಮಾಡ್ಕೊಳ್ಳೋದಕ್ಕಿಂತಾನು ಹ್ಯಾಬಿಟ್ ಅಂತ. ಓಂಟ್ ಅಂದ್ರೆ ಹ್ಯಾಬಿಟ್ ಅಥವಾ ರೂಢಿ. ರೂಢಿಗಿಂತಲೂ ಈಗ ತುಂಬಾ ಪೇಲರ್ ಆಗಿದ್ದಾನೆ, ತುಂಬಾ ಕೋಪಗೊಂಡಿದ್ದಾನೆ, ಬಟ್ ವೆರಿ ಕಾಮ್. ಕೋಪಗೊಂಡಿದ್ರು ಕೂಡ ಕೊಲಂಬಸ್ ಈಸ್ ಕಾಮ್. ಕೊಲಂಬಸ್, ಡಾನ್ ಗುಲ್ರಿಮೋ, ಯು ಆರ್ ಆನ್ ಎಕ್ಸಲೆಂಟ್ ಸೇಲರ್. ನೀನು ಒಬ್ಬ ಒಳ್ಳೆ ಸೇಲರ್ ಅನ್ನೋದು, ನಾವಿಕ ಅನ್ನೋದು ನಮಗ್ ಗೊತ್ತು. ಅ ಮ್ಯಾನ್ ಆಫ್ ಅಬಂಡೆಂಟ್ ರಿಸೋರ್ಸ್ಫುಲ್ನೆಸ್. ನಿನ್ನಲ್ಲಿ ತುಂಬಾ, ಅಬಂಡೆಂಟ್ ಮೀನ್ಸ್ ಮೋರ್, ಮಚ್, ತುಂಬಾ ಏನಿದೆ, ರಿಸೋರ್ಸ್ ಇದೆ ಅಂದ್ರೆ ನೀನ್ ತುಂಬಾ ಬುದ್ಧಿವಂತ ಇದೀಯಾ, ನೀನ್ ತುಂಬಾ ಸಂಪನ್ಮೂಲ ಭರಿತ ವ್ಯಕ್ತಿ ನೀನು. ಸಮ್ ಡೇ, ಒಂದು ದಿನ, ಇಫ್ ಯುವರ್ ಟಂಗ್ ಡಸ್ ನಾಟ್ ರನ್ ಅವೇ ವಿತ್ ಯುವರ್ ಡಿಸ್ಕ್ರಿಷನ್, ನಿನ್ನ ನಾಲಿಗೆಯನ್ನ ನೀನು ಹರಿ ಬಿಡದೆ ಇದ್ರೆ, ನಿನ್ನ ಯೋಚನೆಗಳಂತೆ ನೀನ್ ಅನ್ಕೊಂಡಂಗೆನೆ ಅಥವಾ ನಿನ್ ಮನ್ಸಕ್ ಬಂದಿದ್ದನ್ನ ನೀನ್ ಹೇಳ್ದೆ ಇದ್ರೆ, ಯು ವಿಲ್ ಅಚೀವ್ ಪ್ರಾಸ್ಪರಿಟಿ ಇನ್ ಯುವರ್ ಕಾಲಿಂಗ್. ಕಾಲಿಂಗ್ ಮೀನ್ಸ್ ಯುವರ್ ಪ್ರೊಫೆಷನ್, ಉದ್ಯೋಗ, ಪ್ರೊಫೆಷನ್. ನಿನ್ನ ಉದ್ಯೋಗದಲ್ಲಿ, ನಿನ್ನ ಕೆಲಸದಲ್ಲಿ ನೀನು ಪ್ರಾಸ್ಪೆರಿಟಿಯನ್ನ ಅಚೀವ್ ಮಾಡ್ತೀಯಾ. ಪ್ರಾಸ್ಪೆರಿಟಿ ಮೀನ್ಸ್ ಹೈಟ್. ಯು ವಿಲ್ ರೀಚ್ ದ ಹೈಟ್ ಆಫ್ ಯುವರ್ ಪ್ರೊಫೆಷನ್. ಉದ್ಯೋಗದಲ್ಲಿ ಉನ್ನತಿಯನ್ನ ಸಾಧಿಸ್ತೀಯಾ. ಟುಡೇ ಯು ಆರ್ ಆನ್ ಏಬಲ್ ಬಾಡಿಡ್ ಸೀಮನ್. ನೀನು ಇವಾಗ ಒಬ್ಬ ಸ್ಟ್ರಾಂಗ್, ಏಬಲ್ ಬಾಡಿಡ್ ಮೀನ್ಸ್ ಸ್ಟ್ರಾಂಗ್ ಸೀಮನ್ ಅಂಡ್ ನೋ ಮೋರ್. ನೀನೊಬ್ಬ ಎಲ್ಲವನ್ನೂ ತಿಳಿದಿರುವ ಅಥವಾ ಶಕ್ತ ಸೀಮನ್ ಆಗಿದೆಯಾ ಅಷ್ಟೇ, ಅದನ್ ಬಿಟ್ರೆ ಬೇರೆ ಏನೂ ಇಲ್ಲ. ಐ ಆಮ್ ಯುವರ್ ಕ್ಯಾಪ್ಟನ್. ನಾನು ನಿನ್ನ ಕ್ಯಾಪ್ಟನ್. ಯುವರ್ ಡ್ಯೂಟಿ ಇಸ್ ಟು ಒಬೇ ಮೀ. ನಿನ್ನ ಕರ್ತವ್ಯ ನನ್ಗೆ ಒಬೇ ಮಾಡೋದು.
as mine is to obey the royal sovereign of Spain. ಸೊ ನನ್ನ ಕರ್ತವ್ಯ ರಾಯಲ್ ಸಾವರಿನ್ ಆಫ್ ಸ್ಪೇನ್, ಸ್ಪೇನ್ ನ ಸರ್ವೋತ್ತಮನನ್ನ, ಸ್ಪೇನ್ ನ ರಾಜನನ್ನ ಒಬೆ ಮಾಡೋದು ನನ್ನ ಕರ್ತವ್ಯ. ಸೊ ರಾಜರು ನನ್ಗೆ ಹೇಳಿ ಕಳಿಸಿದ್ದಾರೆ, ನಾನು ಅದನ್ನ ರೀಚ್ ಆಗೋ ತನಕ, ಅಚೀವ್ ಮಾಡೋ ತನಕ ನಾನು ವಾಪಸ್ ಹೋಗಲ್ಲ. ಹೂ ಸೆಂಟ್ ಮೀ, ಲೆಟ್ ದಟ್ ಬಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಬಿಟ್ವೀನ್ ಅಸ್. ನಮ್ಮ ಮಧ್ಯೆ ಅದು ಸರಿಯಾಗಿ ಇಬ್ರಿಗೂ ಅರ್ಥ ಆಗಿರ್ಲಿ, ನಿನ್ಗೂ ಗೊತ್ತಿರ್ಲಿ, ಅದ್ ನನ್ಗೂ ಗೊತ್ತಿದೆ. ವಿ ಶಾಲ್ ನಾಟ್ ಫಾಲ್ ಔಟ್. ಇದರಿಂದ ನಾವು ಆಚೆ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಬೇಡ. ಸೊ ಯು ಶುಡ್ ಒಬೇ ಮಿ, ಐ ಶುಡ್ ಒಬೇ ದ ಸಾವರಿನ್ ಆಫ್ ಸ್ಪೇನ್. ಸೊ ಈ ಒಂದು ನಿಯಮದಿಂದ ಆಚೆ ಬರೋದು ಬೇಡ. ನೌ ರಿಟರ್ನ್ ಟು ಯುವರ್ ಡ್ಯೂಟೀಸ್, ನಿಮ್ಮ ಕರ್ತವ್ಯಗಳಿಗೆ ತೆರಳಿ. ಸೊ ಹಿಯರ್ ಯು ಕ್ಯಾನ್ ಸಿ ದಟ್ helm, a lever of wheel controlling the rudder of a ship for steering. ಸ್ಟೀರಿಂಗ್ ಮಾಡೋದಕ್ಕೆ ಒಂದು ಕಂಟ್ರೋಲ್ ಇರುತ್ತಲ್ಲ, ಅದಕ್ಕೆ ಹೆಲ್ಮ್ ಅಂತ ಹೇಳ್ತೀವಿ. ವಾಂಟ್ ಮೀನ್ಸ್ ಟು ಹ್ಯಾವ್ ದ ಹ್ಯಾಬಿಟ್ ಆಫ್ ಡೂಯಿಂಗ್ ಸಮಥಿಂಗ್, ರೂಢಿ ಅನ್ನುವ ಅರ್ಥ. ಡಿಸ್ಕ್ರಿಷನ್, ಎಬಿಲಿಟಿ ಟು ಡೂ ರೈಟ್ ಥಿಂಕಿಂಗ್, ಸರಿಯಾದ ಯೋಚನೆಯನ್ನ ಮಾಡಕ್ಕಿರುವ ಕೆಪಾಸಿಟಿ. ಐರನ್ಸ್ ಮೀನ್ಸ್ ಚೈನ್ಡ್, ಚೈನ್ಡ್ ಅಂದ್ರೆ ಕಟ್ ಹಾಕೋದು. ಅಬಂಡೆಂಟ್, ಅ ಲಾಟ್ ಆಫ್. ಸೊ ಮೀನಿಂಗ್ ಇರುತ್ತೆ ಇಲ್ಲಿ, ನೋಡ್ಕೊಳ್ಳಿ. Again, perceptible pause. Columbus' authoritative manner holds them. Presently, Diego breaks out. ಈಗ ಇವ್ರು ಬಂದು ಹೋಗಿದಾಯ್ತು, ಯಾರು? ಗುಲ್ರಿಮಾ ಐರಿಸ್ ಮತ್ತನ್ನ ಅಟ್ಯಾಕ್ ಮಾಡಕ್ ಬಂದು ಹೋಗಿದಾಯ್ತು. ಇವಾಗ ಕೊಲಂಬಸ್ ಇದಾರೆ, ಇಲ್ಲಿ ಪೆಡ್ರೋ ಇದಾನೆ, ನೆಕ್ಸ್ಟ್ ವೆಲ್ಸ್, ಇಲ್ಲಿ ಅವರೆಲ್ಲ ಇಲ್ಲಿದ್ದಾರೆ ಕೆಳಗೆ. ಇಫ್ ದೇ ಆರ್ ಹಿಯರ್, ದೇ ಆರ್ ಡೌನ್, ಇಲ್ಲಿದ್ದಾರೆ. Think that here is staircase. So here they are all. First, Gulrimo, he tried to come forward, but Columbus shut him down. Columbus here will try. And now Diego is trying to come up. Again, perceptible pause. Gulrimo ಹೇಳಾದ್ಮೇಲೆ ಕೊಲಂಬಸ್ ಅಥಾರಿಟೇಟಿವ್ ಮ್ಯಾನರ್ ಹೋಲ್ಡ್ಸ್ ದೆಮ್. ಕೊಲಂಬಸ್ ತುಂಬಾ ಅಧಿಕಾರಿತವಾಗಿ ಅವ್ರಿಗೆ ಹೇಳಿದ್ರಿಂದ ಸ್ಟ್ರಾಂಗ್ ಆಗಿ ಅವ್ರನ್ನ ಅಲ್ಲೇ ಹಿಡಿದು ಎಲ್ರು ಅಲ್ಲೇ ನಿಲ್ತಾರೆ. ಈಗ ಡಿಯಾಗೋ ಬ್ರೇಕ್ ಔಟ್ ಆಗಿದ್ದಾನೆ. ವರ್ಡ್ಸ್ ಫಾರ್ ಚಿಲ್ಡ್ರನ್, ಮಕ್ಳಿಗೆ ಹೇಳ್ದಂಗಿದೆ ನಿಮ್ಮ ಮಾತುಗಳು. ಫೋರ್ತ್ ಅಂಡ್ ಕಮ್. ಫೋರ್ತ್ ಅಂಡ್ ಕಮ್ ಅನ್ನೋದು ಇದೊಂಥರ ಎಂತ ಕಲೋಕೇಟಿವ್ ವರ್ಡ್, ಐಡಲ್ ಟಾಕ್ ಅಂತ. ಅಂದ್ರೆ ದೇರ್ ಇಸ್ ನೋ ವ್ಯಾಲ್ಯೂ, ದೇರ್ ಇಸ್ ನೋ ವೇಟೇಜ್ ಇನ್ ದ ವರ್ಡ್ಸ್ ಅರ್ಥ. ಓಕೆ, ತೂಕ ಇಲ್ಲದೆ ಇರುವಂತಹ ಮಾತುಗಳು, ಕಾಟಾಚಾರದ ಮಾತುಗಳು. ವಿ ಆರ್ ಮೆನ್, ನಾವು ಮನುಷ್ಯರು. ರೀಸನ್ ವಿತ್ ಅಸ್, ಕಾರಣ ಕೊಡಿ ನಮ್ಗೆ. ಸೈಲೆನ್ಸ್, ಮತ್ತೆ ಕೊಲಂಬಸ್ ಸೈಲೆನ್ಸ್ ಅಂತಾರೆ. ದ ಟೋನ್ ಆಫ್ ಅಥಾರಿಟಿ ಕಾಮ್ಸ್ ದ ಮೆನ್. ಮತ್ತೆ ಈ ಒಂದು ಸೈಲೆನ್ಸ್ ಅಂತ ಅಂದಾಗ ಎಲ್ರು ಕಾಮ್ ಡೌನ್ ಆಗ್ತಾರೆ. ಹೂ ರಿಮೈನ್ however in a huddled crowd, murmuring discontentedly. ಸೊ ಹಡಲ್ಡ್ ಕ್ರೌಡ್ ಮೀನ್ಸ್ ಥಿಕ್ ಕ್ರೌಡ್, ಎಲ್ರು ಒತ್ತೊತ್ತಾಗಿ ಗುಂಪು ಸೇರಿದ್ದಾರೆ. ಸೈಲೆಂಟ್ ಆಗಿತ್ಕೊಂಡು ಒಳಗಡೆನೆ. ಕಂಟೆಂಟೆಡ್ಲಿ ಅಂದ್ರೆ ತೃಪ್ತಿಯಿಂದ, ಡಿಸ್ಕಂಟೆಂಟ್ ಅತೃಪ್ತಿಯಿಂದ ಎಲ್ರು ಗೊಂಡ್ಕೊಡ್ತಿದ್ದಾರೆ. ಕೊಲಂಬಸ್ ಟರ್ನ್ಸ್ ಅಂಡ್ ಗೋಸ್ ಅಪ್ ದ ಸ್ಟೇರ್ಸ್ ಟು ದ ಪೂಪ್. ಸೊ ಇಲ್ಲಿಂದ ಇನ್ನೊಂದು ಸ್ಟೇರ್ ಕೇಸ್ ಅನ್ನು ಹತ್ಕೊಂಡು ಕೊಲಂಬಸ್ ಮೇಲಕ್ಕೆ ಹೋಗ್ತಾರೆ. ಹಾಗೆ he goes up to the poop. Poop ಅನ್ನೋದು ಹೈಯೆಸ್ಟ್ ಡೆಕ್. ಓಕೆ, ತುಂಬಾ ಟಾಪ್ ಅಲ್ಲಿ ಇರ್ತಕ್ಕಂಥ ಶಿಪ್ ಅಲ್ಲಿ ಟಾಪ್ ಪ್ಲೇಸ್ poop, where he stands and looks down upon the men. ಸೊ ಇಲ್ಲಿ ಇಲ್ಲಿಗೆ ಹೋಗ್ಬಿಟ್ಟು ಇಲ್ಲಿಂದ ಇವ್ರನ್ನ ಬಗ್ಗಿ ನೋಡ್ತಾರೆ ಕೊಲಂಬಸ್. ಜಾಗೋ ಸ್ನಾರ್ಲಿಂಗ್, ಗುರ್ರ ಅಂತ. I suppose you think you are on a holy ground now. I suppose ನೀನು ಇವಾಗ ಹೋಲಿ ಗ್ರೌಂಡ್ ಮೇಲೆ ಇದೀಯಾ ಅಂತ ನೀನ್ ಅನ್ಕೊಂಡಿದೀಯಾ ಅನ್ಸುತ್ತೆ ನನ್ಗೆ. ಸೊ ಹೋಲಿ ಗ್ರೌಂಡ್ ಅಂದ್ರೆ ಇವತ್ತು ನೀನು ಬಚಾವಾಗಿದೀಯಾ, ಅಂದ್ರೆ ನೀನು ಮಾಡಿದ್ದೆಲ್ಲ ಸರಿ ಅನ್ನುವಂತಹ ಮೆಂಟಾಲಿಟಿಲಿ ಇದೆಯಾ ಅಂತ ಯು ಆರ್ ಫೀಲಿಂಗ್. ಸೊ ಐ ಥಿಂಕ್ ನೀನು ಹೋಲಿ ಗ್ರೌಂಡ್ ಅಲ್ಲಿ ಇದೆಯಾ ಅನ್ಕೊಂಡ್ಬಿಟ್ಟಿದೀಯಾ ನೀನು. ಈ ಬೌನ್ಸ್ ಟುವರ್ಡ್ಸ್ ದ ಸ್ಟೇರ್ಸ್, ಈ ಸ್ಟೇರ್ಸ್ ಕಡೆ ನುಗ್ಗೋದಕ್ಕೆ ಸ್ಟೇರ್ ಗಳನ್ನ ಹಿಡ್ಕೊಂಡು ಈ ಏನೋ
ಅಲ್ಲಿ ರಾಡ್ ಇರುತ್ತಲ್ಲ ಅದನ್ನ ಇಟ್ಕೊಂಡು ಅದನ್ನ ಹಾಗೆ ಹೇಳ್ತಾನೆ ಜೋರಾಗಿ. ವಾಯ್ಸಸ್ ಎಲ್ಲಾರು ಜೊತೆಯಲ್ಲಿ tumultuously. Here you can see the meaning, tumultuously. In a sudden loud chorus, ಎಲ್ರು ಒಟ್ಟಾಗಿ ಕೋರಸ್ ಆಗಿ, have him down, pitch him overboard, ಹಿಡ್ಕೊಳ್ಳಿ ಅವ್ರನ್ನ, ಕೆಳಗಾಕಿ ಅವ್ರನ್ನ. pitch him overboard. overboard ಅಂದ್ರೆ ಶಿಪ್ ಇಂದ ಆಚೆಗೆ, ಶಿಪ್ ಇಂದ ಆಚೆಗೆ ಒಗಿರಿ ಅವ್ರನ್ನ. put him in irons, ಕಟ್ಟಾಕ್ರಿ ಅವ್ರನ್ನ. devil's tool, ಏನಂದ್ರೆ ದೆವ್ವ ಹಿಡ್ದವನು. ಇಟಾಲಿಯನ್ ರೆನಿಗೇಡ್. ರೆನಿಗೇಡ್ ಅಂತಂದ್ರೆ ಕ್ಯಾನ್ ಸೇ ಒನ್ ಹೂ ವಯೋಲೇಟ್ಸ್ ಆರ್ ಆತನನ್ನ ಇಟಲಿಯಿಂದ ಆಚೆ ಹಾಕಿರ್ತಾರೆ. ಇಟಲಿಯಿಂದ ಅವನು ಏನೋ ಇಲ್ಲಿ ರೆನಿಗೇಡ್ ಯು ಕ್ಯಾನ್ ಸೇ ಎನಿಮಿ ಆರ್ ಟ್ರೈಟರ್. ಟ್ರೈಟರ್ ಅಂತಂದ್ರೆ ಏನೋ ಅದೇ ದೇಶದ ವಿರುದ್ಧವಾಗಿ ಏನೋ ಪಿತೂರಿ ಮಾಡದಂತ ಆಚೆಗೆ ಹಾಕೋದು, ದಟ್ ಈಸ್ ಟ್ರೈಟರ್. ಸೊ ಇಟಾಲಿಯನ್ ರೆನಿಗೇಡ್ ಯು ಆರ್, ಇಟಾಲಿಯಿಂದ ಆಚೆಗೆ ಹಾಕಲ್ಪಟ್ಟವನು ನೀನು. ದೇ ಆರ್ ಅಬೌಟ್ ಟು ಸ್ಟ್ಯಾಂಪೀಡ್ ಅಪ್ ದ ಪೂಪ್ ಗ್ಯಾಂಗ್ವೇ ವೆನ್ ಪೆಪೆ ರನ್ಸ್ ಟು ದ ಫೂಟ್ ಆಫ್ ದ ಸ್ಟೇರ್ಸ್ ಅಂಡ್ ಸ್ಟ್ಯಾಂಡ್ಸ್ ವಿತ್ ಆರ್ಮ್ ಸ್ಪ್ರೆಡ್ ಔಟ್. ಅವರು ಮೇಲ್ಗಡೆ ಪೂಪ್ ಕಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಇಲ್ಲಿಂದ ಇಲ್ಲಿ ಪೂಪ್ ಹತ್ರ ಹೋಗಿರ್ತಾರಲ್ಲ ಕೊಲಂಬಸ್, ಅಲ್ಲಿಗೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಪೆಪೆ ಓಡ್ ಬಂದು ಇಲ್ಲಿಗೆ ಬಂದು ಅಡ್ಡಲಾಗಿ ಕೈಯನ್ನ ಅಡ್ಡ ಮಾಡ್ಕೊಂಡು ನಿಲ್ತಾರೆ. ನೀನು ಹೋಗ್ಕೂಡುದು ಅಂತ. ಪೆಪೆ, ಕವರ್ಡ್ಸ್, ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ದಿಸ್ ಆಲ್ಸೋ ಅಂಡರ್ಲೈನ್, ಇದು ಕೂಡ ರಿಪೀಟ್ ಆಗಿರುವಂತಹ ಸ್ಟೇಟ್ಮೆಂಟ್. ಕವರ್ಡ್ಸ್ ಮೀನ್ಸ್ ಹೇಡಿಗಳು. ಕವರ್ಡ್ಸ್, ಯು ವಿಲ್ ಹ್ಯಾವ್ ಟು ಕಿಲ್ ಮೀ ಫಸ್ಟ್. ಮೊದ್ಲು ನನ್ನನ್ನ ಸಾಯ್ತಿ, ಆಮೇಲೆ ಕೊಲಂಬಸ್ ನ ಸಾಯಿಸೋದಕ್ಕೆ ಹೋಗುರಂತೆ. ಔಟ್ ಆಫ್ ದ ವೇ, ದಾರಿ ಬಿಡು. ಇದು ಬೈಗುಳ. ಓಕೆ, ವೆಲ್ಪ್ ಅಂತ ಅಂದ್ರೆ ಕುನ್ನಿ, ನಾಯ ಅನ್ನೋ ಅರ್ಥ. ಯು ಸ್ಟುಪಿಡ್, ಸಿಲಿ, ಯು ಸಿಲಿ ಅನ್ನುವ ಅರ್ಥ. ಲಿಗ್ ಸ್ಪಿಟಲ್ ಅಂತಂದ್ರೆ, ಸ್ಪಿಟಲ್ ಅಂದ್ರೆ ಸಲೈವ. ಇನ್ ದಿಸ್ ಕಾಂಟೆಕ್ಸ್ಟ್ ಲಿಗ್ ಸ್ಪಿಟಲ್ ಮೀನ್ಸ್ ಏಂಜಲ್ ನಾಯಿ ಅನ್ನುವ ಅರ್ಥ. ಕೊಲಂಬಸ್, ವಾಟ್ ಡಸ್ ದಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಅಂಡ್ ಡೆತ್? ಏನು, ಅವನು ನನ್ನ ಮತ್ತೆ ಸಾವಿನ ನಡುವೆ ನಿಲ್ತಾನ? ಅವನ್ ನಿಲ್ಬೇಕಾ ನನ್ನ ಅರ್ಥ. ಸೊ ಇಲ್ಲಿ ಹೂ ಸೆಡ್ ದಿಸ್? ಕೊಲಂಬಸ್. ಹೂ ಇಸ್ ದಿಸ್ ಸೆಡ್ ಟು ಸೀಮನ್. ಹೂ ಡಸ್ ಚೈಲ್ಡ್ ರೆಫರ್ ಟು? ಚೈಲ್ಡ್ ಅಂದ್ರೆ ಯಾರಿಲ್ಲಿ? ಪೆಪೆ. Silence follows the commencement of his speech. Again, there is a silence. Pepe going to him quickly. Captain hatra hogi, my captain, the men are somewhat sheepish. So ಹಂಗಂತ ಹೇಳ್ತಿರ್ತಾನೆ. ಅಲ್ಲಿರೋರೆಲ್ಲ ತುಂಬಾ ಮೃಗೀಯ ರೀತಿಯಲ್ಲಿ, ಶೀಪಿಶ್ ಮೀನ್ಸ್ ಶೀಪಿಶ್, ಮೃಗೀಯ ರೀತಿಯಲ್ಲಿ ವರ್ತಿಸ್ತಿರ್ತಾರೆ. ಕೊಲಂಬಸ್ ಸ್ಪೀಚ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಪೆಪೆ, ದಿಸ್ ಇಸ್ ದ ವೋಯೇಜ್ ಆಫ್ ಡಿಸ್ಕವರಿ. ನಾವು ಹೊರಟಿರೋದು ಒಂದು ಹುಡುಕಾಟದ ಒಂದು ಯಾನ, ಹುಡುಕಾಟ. ದ ಮೆನ್ ಗ್ರೌಲ್. ಹಂಗಂದಾಗ ಎಲ್ರು ಕೂಡ ಗುರ್ರ ಅಂತ ಜೋರಾಗಿ ಕಿರ್ಚ್ತಾರೆ. ಐ ಸೆಟ್ ಔಟ್ ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್. ಸೆಟ್ ಔಟ್ ಇಸ್ ಅ ಫ್ರೇಸಲ್ ವರ್ಬ್. ಸೆಟ್ ಔಟ್ ಮೀನ್ಸ್ ಸ್ಟಾರ್ಟೆಡ್, ಬಿಗ್ಯಾನ್. ಟು ಡಿಸ್ಕವರ್ ಅ ನ್ಯೂ ವರ್ಲ್ಡ್, ಹೊಸದೊಂದು ಪ್ರಪಂಚವನ್ನ ಡಿಸ್ಕವರ್ ಮಾಡೋದಕ್ಕೆ ನಾನು ಪ್ರಾರಂಭಿಸಿದ್ದೇನೆ. ಅ ರೇಡಿಯಂಟ್ ಲ್ಯಾಂಡ್ ಬಿಯಾಂಡ್ ಅನ್ನೋನ್ ಸೀಸ್. ಈ ಸಮುದ್ರಗಳ ಆಚೆಗೆ ಇರ್ತಕ್ಕಂತಹ ಒಂದು ರೇಡಿಯಂಟ್. ರೇಡಿಯಂಟ್ ಅಂದ್ರೆ ಆಕ್ಚುಲ್ ವರ್ಡ್ ಮೀನಿಂಗ್ ಇಸ್ ಶೈನಿಂಗ್ ಅಂತ. ಇಲ್ಲಿ ರಿಸೋರ್ಸ್ಫುಲ್ ಆರ್ ವೆಲ್ದಿ ಲ್ಯಾಂಡ್ ಅನ್ನ ಹುಡ್ಕೋದಕ್ಕೆ ಹೊರಟಿದ್ದೇನೆ. ಟು ಫೈಂಡ್ ನ್ಯೂ ವೆಲ್ತ್, ಹೊಸ ಸಂಪತ್ತನ್ನ ಹುಡ್ಕೋದಿಕ್ಕೆ. ಡೊಮಿನಿಯನ್ ಫಾರ್ ಅವರ್ ಸಾವರಿನ್ ಕಿಂಗ್. ಡೊಮಿನಿಯನ್ ಮೀನ್ಸ್, ಹಿಯರ್ ಯು ಕ್ಯಾನ್ ಸಿ ದ ಮೀನಿಂಗ್. ಡೊಮಿನಿಯನ್, ಲ್ಯಾಂಡ್ ಟು ಬಿ ಓನ್ಡ್, ಹೊಸ ಸಾಮ್ರಾಜ್ಯ ಅಂತ ಹೇಳ್ಬೋದು. ಇನ್ನೊಂದು ಕಲೋನಿ, ಅವರು ಬ್ರಿಟಿಷ್ನವರು ಕಲನೈಸ್ ಮಾಡ್ತಾ ಇದ್ದಲ್ಲ, ಸೊ ಅದರಲ್ಲಿ ಇನ್ನೊಂದು ಕಲೋನಿಯನ್ನ, ಇನ್ನೊಂದು ಡೊಮಿನಿಯನ್ ಅನ್ನ, ಅವ್ರಿಗೆ ಇನ್ನೊಂದು ಹೊಸ ಸಾಮ್ರಾಜ್ಯವನ್ನ ಹುಡ್ಕೊಡೋದಕ್ಕೆ ನಾ ಹೊರಟಿದ್ದೀನಿ. ನ್ಯೂ ಸೋಲ್ಸ್ ಫಾರ್ ದ ಸ್ಯಾಕ್ರಿಫೈಸ್ ಆಫ್ ಆರ್ ಸೇವಿಯರ್ ಟು ರಿಡೀಮ್. ಸೊ ಹೊಸ ಸೋಲ್ಸ್ ಅಂದ್ರೆ ಜನ, ಹೊಸ ಜನವನ್ನ ನೋಡಿ ಹೇಗೆ ಹೇಳ್ತಾರೆ, ಅವರ ಆಟಿಟ್ಯೂಡ್ ನೋಡಿ.
ಯುರೋಪಿಯನ್ಸ್ attitude you see, ನ್ಯೂ ವೆಲ್ತ್ ಫಾರ್ ದ ಕ್ವೀನ್ ಅಂಡ್ ಕಿಂಗ್. ಅವ್ರಿಗೆ ಏನ್ ಬೇಕಾಗಿತ್ತು, ಹೊಸ ಲ್ಯಾಂಡ್ ಅನ್ನ ಕಂಡಿಡಿದು ಅಲ್ಲಿನ ಜನಗಳನ್ನ, ಅಲ್ಲಿನ ವೆಲ್ತ್ ಅನ್ನ, ಸಂಪತ್ತನ್ನ ತಮ್ಮದಾಗಿಸ್ಕೋಬೇಕು, ಅಲ್ಲಿ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬೇಕು, ಮತ್ತೆ ಅಲ್ಲಿನ ಜನಗಳು ಸ್ಯಾಕ್ರಿಫೈಸ್ ಮಾಡಕ್ ರೆಡಿ ಇರ್ಬೇಕು. ಯಾರಿಗೋಸ್ಕರ? ರಾಜನಿಗೋಸ್ಕರ. ಸೊ ಅದೇ ಅವ್ರದ್ದು, ಅಲ್ಲಿ ಜನಗಳನ್ನ ಸ್ಲೇವ್ಸ್ ಮಾಡ್ಕೊಳ್ಳೋದು, ತಮಗ್ ಬೇಕಾದಂಗೆ ನಡೆಸ್ಕೊಳ್ಳೋದು, ಅಲ್ಲಿರೋ ಸಂಪತ್ತನ್ನ ಲೂಟಿ ಹೊಡೆಯೋದು. ವಿತ್ ದಟ್ ಇಂಟೆನ್ಷನ್ ದೇ ವರ್ ಗೋಯಿಂಗ್ ಆನ್ voyage, ದೇ ವರ್ ಗೋಯಿಂಗ್ ಆನ್ ಫೈಂಡಿಂಗ್ ದ ನ್ಯೂ ಲ್ಯಾಂಡ್ಸ್. So far I have discovered but one thing. ಇಲ್ಲಿವರೆಗೂ ನಾನು ಒಂದು ವಿಷಯವನ್ನ ನಾನು ಕಂಡುಕೊಂಡೆ. He pauses and continues with slow deliberation. ಸೊ ಹಂಗಂದ್ಬಿಟ್ಟು ಸ್ವಲ್ಪ ಪಾಸ್ ಮಾಡಿ ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಐ ಹ್ಯಾವ್ ಡಿಸ್ಕವರ್ಡ್ ದಟ್, ನಾನು ಕಂಡಿಡ್ಕೊಂಡೆ ಏನಂದ್ರೆ, ವೆನ್ ಅ ಮ್ಯಾನ್ ಇಸ್ ಗಿವನ್ ಅ ವಿಷನ್, he must follow it alone. You please highlight this also. When a man is given a vision, he must follow it alone. ಒಬ್ಬನಿಗೆ ಒಂದು ಉದ್ದೇಶ, ವಿಷನ್ ಅಂದ್ರೆ ಇಲ್ಲಿ ಉದ್ದೇಶ ಅಥವಾ ಗೋಲ್ ಅನ್ನೋ ಅರ್ಥ. ಒಬ್ಬನಿಗೆ ಗೋಲ್ ಇತ್ತು ಅಂದ್ರೆ ಅದನ್ನ ಅವನ್ ತಾನೊಬ್ಬನೇ, ಅಲೋನ್, ಒಂಟಿ, ಒಬ್ಬನೇ, ತಾನೊಬ್ಬನೇ ಫಾಲೋ ಮಾಡ್ಬೇಕು. ಲಾಯಲ್ಟಿ ಪಾಸಸ್ ಲೈಕ್ ಸೀವೀಡ್. ಇಲ್ಲಿ ಲಾಯಲ್ಟಿ ಅನ್ನೋದು, ಪ್ರಾಮಾಣಿಕತೆ ಅನ್ನೋದು ಸಮುದ್ರದ ಕಡೆ ಇದ್ದ ಹಾಗೆ. ಆನ್ ಆನ್ ಔಟ್ ಗೋಯಿಂಗ್ ಟೈಡ್. ಟೈಡ್ ಅಂದ್ರೆ ಅಲೆ, ಔಟ್ ಗೋಯಿಂಗ್ ಅಂದ್ರೆ ಎತ್ತರಕ್ಕೆ ಏಳುವಂತಹ ಅಲೆಗಳಲ್ಲಿ ಸಮುದ್ರದ ಕಳೆ ಕಿತ್ತು ಹೋದ ಹಾಗೆ, ಸಮುದ್ರದ ಕಳೆ ಅಲೆಯಲ್ಲಿ ಕೊಚ್ಕೊಂಡೋದ ಹಾಗೆ ಪ್ರಾಮಾಣಿಕತೆ ಅನ್ನೋದು ಕೊಚ್ಕೊಂಡು ಹೋಗುತ್ತೆ. ಫ್ರೆಂಡ್ಶಿಪ್ ಬ್ರೇಕ್ಸ್ ಆಸ್ ಅ ಮಾಸ್ಟ್ ಹ್ಯಾಲೋಡ್ ಬೈ ವರ್ಮ್ಸ್ ಬ್ರೇಕ್ಸ್. ಸೊ ಸ್ನೇಹ ಅನ್ನೋದು ಮಾಸ್ಟ್ ಅಂತಂದ್ರೆ ಆ ಪೋಲ್ ಅಥವಾ ಒಂದು ಮರದ ಕಂಬ. ಆ ಮರದ ಕಂಬವು ವರ್ಮ್ಸ್ ಇಂದ, ಕೀಟಗಳು, ಕ್ರಿಮಿಗಳಿಂದ ಬ್ರೇಕ್ ಆಗೋದು. ಇವಾಗ ಗೆದ್ಲಿಡ್ದಿರೋ ಮರದ ಹಾಗೆ ಫ್ರೆಂಡ್ಶಿಪ್ ಅನ್ನೋದು ಯಾವಾಗ ಬೇಕಾದ್ರೂ ಮುರಿದೋಗುತ್ತೆ ಅನ್ನುವ ಅರ್ಥದಲ್ಲಿ. ಡಿಸಿಪ್ಲಿನ್, ಡ್ಯೂಟಿ ಅಂಡ್ ಹಾನರಬಲ್ ಒಬಿಡಿಯನ್ಸ್, ಶಿಸ್ತು, ಕರ್ತವ್ಯ ಮತ್ತೆ ವಿಧೇಯತೆ. ಗೌರವ ಮತ್ತು ವಿಧೇಯತೆ ಅನ್ನೋದು ಬಬಲ್ಸ್ ಇದ್ದ ಹಾಗೆ, ಗುಳ್ಳೆಗಳಿದ್ದ ಹಾಗೆ. ಅವುಗಳು ದಟ್ ಬರ್ಸ್ಟ್ ಎಟ್ ದ ಫಸ್ಟ್ ಕಾಂಟ್ಯಾಕ್ಟ್, ಅವುಗಳನ್ನ ಮುಟ್ಟುತ್ತಿದ್ದ ಹಾಗೆ ಹೊಡೆದೋಗ್ತವೆ, ಬರ್ಸ್ಟ್ ಆಗ್ತವೆ. ದೇರ್ ರಿಮೈನ್ಸ್ ಬಟ್ ಒನ್ ಸೆಲ್ಫ್. ಸೊ ಅಲ್ಲಿ ಉಳಿಯೋದು ಒಬ್ಬ ಮಾತ್ರ, ಅವನು ಮಾತ್ರ. ದಟ್ ಈಸ್ ಮೈ ಓನ್ಲಿ ಡಿಸ್ಕವರಿ ಸೋ ಫಾರ್ ಪೆಪೆ. ಸೊ ಇದುವರೆಗೂ ನಾನು ಡಿಸ್ಕವರ್ ಮಾಡಿದ್ದು, ಹುಡುಕಿದ್ದು, ಕಂಡಿಡ್ದಿದ್ದು ಇದನ್ನೇ ಪೆಪೆ ಅಂತ ಹೇಳ್ತಿದ್ದಾರೆ. ಪೆಪೆ ಇಸ್ ಐಸ್ ಗ್ಲೀಮಿಂಗ್ ವಿತ್ ಎಕ್ಸೈಟ್ಮೆಂಟ್. ಕಣ್ಣುಗಳನ್ನ ತುಂಬಾ ಉದ್ವೇಗದಿಂದ, ಭಾವೋದ್ವೇಗದಿಂದ ಕಣ್ಣುಗಳನ್ನ ಬಿಡ್ತಾ, ಕ್ಯಾಪ್ಟನ್, ಐ ಆಮ್ ಲಾಯಲ್, ಐ ಆಮ್ ಸ್ಟಿಲ್ ಒಬಿಡಿಯಂಟ್, ಸ್ಟಿಲ್ ಯುವರ್ ಡಿವೋಟೆಡ್ ಸರ್ವೆಂಟ್. ಅವನಿಗೆ ಬೇಜಾರಾಗುತ್ತೆ, ಇದೇನ್ ಕ್ಯಾಪ್ಟನ್ ಹೀಗೆ ಹೇಳ್ಬಿಟ್ರಲ್ಲ, ನಾನ್ ಲಾಯಲ್ ಇದ್ದೀನಲ್ವಾ ಅಂತ. ಕ್ಯಾಪ್ಟನ್, ಐ ಆಮ್ ಲಾಯಲ್, ನಾನು ನಿಮ್ಗೆ ಲಾಯಲ್ ಆಗಿದ್ದೀನಿ, ಪ್ರಾಮಾಣಿಕನಾಗಿದ್ದೇನೆ, ವಿಧೇಯನಾಗಿದ್ದೇನೆ. ಐ ಆಮ್ ಸ್ಟಿಲ್, ಸ್ಟಿಲ್ ಅಂದ್ರೆ ಇನ್ನೂ ನಿಮ್ಗೆ ಒಬಿಡಿಯಂಟ್ ಆಗಿದ್ದೇನೆ. ಸ್ಟಿಲ್ ಯುವರ್ ಡಿವೋಟೆಡ್ ಸರ್ವೆಂಟ್, ಇನ್ನೂ ನಿಮ್ಗೆ ನಾನು ತುಂಬಾ ನಂಬಿಕಸ್ಥ, ಡಿವೋಟೆಡ್, ಅರ್ಪಿಸಿಕೊಂಡಿರುವಂತಹ ಅಂತ, ವಿಧೇಯನಾದಂತಹ ಸಹಾಯಕನಾಗಿದ್ದೇನೆ, ಸರ್ವೆಂಟ್ ಆಗಿದ್ದೇನೆ. ಕೊಲಂಬಸ್ ವಿತ್ ಸಮ್ ಎಮೋಷನ್, ಭಾವನಾತ್ಮಕದಿಂದ. ಐ ಆಮ್ ನಾಟ್ ಅನ್ಗ್ರೇಟ್ಫುಲ್, ಅದಕ್ಕೆ ನಾನು ಅಕೃತಜ್ಞನಾಗಿಲ್ಲ. ಸಿ, ನೆಗೆಟಿವ್ ನೆಗೆಟಿವ್, ನಾಟ್ ಅನ್, ಎರಡು ನೆಗೆಟಿವ್. ಗ್ರೇಟ್ಫುಲ್ ಅಂದ್ರೆ ಕೃತಜ್ಞ, ಅನ್ಗ್ರೇಟ್ಫುಲ್ ಅಂದ್ರೆ ಅಕೃತಜ್ಞ, ನಾಟ್ ಅನ್ಗ್ರೇಟ್ಫುಲ್ ಅಂದ್ರೆ ಅಕೃತಜ್ಞನಾಗಿಲ್ಲ ಅಂದ್ರೆ ಕೃತಜ್ಞನಾಗಿದ್ದೇನೆ ಅಂತ ಹೇಳೋದು. ಪೆಡ್ರೋ ಸ್ಕ್ರಾಪಿಂಗ್ ಇಸ್ ಥ್ರೋನ್ ವಿತ್ ಡಿಗ್ನಿಟಿ. ಸೊ ಅಲ್ಲೇ ಪೆಡ್ರೋ ಇದ್ನಲ್ಲ, ಅವನಿಗೆ ಸ್ವಲ್ಪ ಟಚ್ ಆಯ್ತು. ಸೊ ಥ್ರೋಟ್ ಅನ್ನ ಸರಿ ಮಾಡ್ಕೊಂಡು ಧ್ವನಿ ವಾಯ್ಸ್ ಅನ್ನ, ಐ ಹೋಪ್ ಮೈ ಲಾಯಲ್ಟಿ ಹ್ಯಾಸ್ ನೆವರ್ ಬೀನ್ ಇನ್ ಕ್ವೆಶನ್ ಸರ್. ನನ್ಗನ್ಸುತ್ತೆ ನನ್ನ ಲಾಯಲ್ಟಿ ಕೂಡ, ನನ್ನ ಪ್ರಾಮಾಣಿಕತೆಯು ಕೂಡ ಪ್ರಶ್ನಿಸುವಂತಿಲ್ಲ. ಈ ಸಲ್ಯೂಟ್ಸ್, ಹಂಗಂತ ಹೇಳಿ ಸಲ್ಯೂಟ್ ಮಾಡ್ತಾನೆ ಪೆಡ್ರೋ. ಕೊಲಂಬಸ್ ರಿಟರ್ನಿಂಗ್ ದ ಸಲ್ಯೂಟ್.
ವಾಪಸ್ ಆ ಕೊಲಂಬಸ್ ಕೂಡ ಸಲ್ಯೂಟ್ ಅನ್ನ ಮಾಡ್ತಾನೆ. ಯು ಹ್ಯಾವ್ ಸಮ್ಟೈಮ್ಸ್ ಬೀನ್ ಸೈಲೆಂಟ್. ಸಿ ಡಾನ್ ಪೆಡ್ರೋ, ನೀನು ಕೆಲವೊಮ್ಮೆ ಸೈಲೆಂಟ್ ಆಗಿದ್ದೀಯಾ ಪೆಡ್ರೋ. ವೆನ್ ಸ್ಪೀಚ್ ವುಡ್ ಹ್ಯಾವ್ ಮೇಡ್ ಯುವರ್ ಲಾಯಲ್ಟಿ ಕ್ಲಿಯರ್. ನಿನ್ನ ಮಾತುಗಳು, ನಿನ್ನ ಸ್ಪೀಚು ಆ ಸಂದರ್ಭದಲ್ಲಿ ಅವಾಗ ನಿನ್ನ ಲಾಯಲ್ಟಿಯನ್ನ ಕ್ಲಿಯರ್ ಮಾಡ್ತಿತ್ತು, ನಿನ್ನ ಪ್ರಾಮಾಣಿಕತೆ ಎಷ್ಟು ಅಂತ ತೋರಿಸ್ತಿತ್ತು. ಮಾತನಾಡುವ ಸಂದರ್ಭದಲ್ಲಿ ಮಾತನಾಡಿದ್ದರೆ, ಇಫ್ ಯು ಹ್ಯಾಡ್ ಸ್ಪೋಕನ್ ಎಟ್ ದಟ್ ಟೈಮ್ ದೆನ್ ಯುವರ್ ಲಾಯಲ್ಟಿ ವುಡ್ ಹ್ಯಾವ್ ಬಿನ್ ಕ್ಲಿಯರ್ ಟು ಮೀ. ಬಟ್ ಐ ಥ್ಯಾಂಕ್ ಯು. Still, I thank you, he says. Columbus turns and looks out at sea. For a moment, his attention is fixed. Saying that, he turns outside, far, he fixed at far. So, for a moment, one moment. Movement is different, moment is different. Moment ಅಂದ್ರೆ ಕ್ಷಣ. ಒಂದು ಕ್ಷಣ ಆ ಕಡೆ ಅಟೆನ್ಷನ್ ಆಗಿ ಗಮನ ಇಟ್ಟು ಆ ಕಡೆ ನೋಡ್ತಾನೆ. He peers more earnestly into the darkness. Peers means looks. Earnestly means interestingly. ಆ ಕತ್ತಲಿನ ಕಡೆಗೆ ತುಂಬಾ ಆಸಕ್ತಿಯಿಂದ ನೋಡ್ತಾನೆ. There is a movement among the men. He turns. ಸೊ ಇಲ್ಲಿ ಕೆಳಗಡೆ ಏನೋ ಮೂವ್ಮೆಂಟ್ ಆಗ್ತಾ ಇರತ್ತೆ, ಹಾಗೆ ಹೀಗೆ ಅಂತ ಮತ್ತೆ ಈ ಕಡೆ ಜನಗಳ ಕಡೆ ತಿರುಗ್ತಾನೆ. ವಿ ಆರ್ ಸಿಂಪಲ್ ಮೆನ್ ಸರ್ ಅಂತ ಏನೋ ಹೇಳ್ತಾ ಇದ್ದ. ನಾವು ಸಾಮಾನ್ಯ ಮನುಷ್ಯರು ಸರ್. ಕೊಲಂಬಸ್ ಹೇಸ್ಟಿಲಿ, ಸಡನ್ಲಿ, ಶಲ್ ಸಿಂಪಲ್ ಮೆನ್ ಜಡ್ಜ್ ದೇರ್ ಬೆಟರ್ಸ್. ಅಂತಹ ಸಾಮಾನ್ಯರು ಉತ್ತಮವಾಗಿ ಯೋಚನೆ ಮಾಡಬಲ್ಲರ. ಸರ್ಲಿಲಿ, ಕ್ವಿಕ್ಲಿ. ವಿ ಮೇ ಆಸ್ ವೆಲ್ ವೇಟ್ ಟಿಲ್ ಟುಮಾರೋ ಅಟ್ ಎನಿ ರೇಟ್. ಓಕೆ ಸರ್, ಆಯ್ತು, ನಾವು ಟಿಲ್ ಟುಮಾರೋ, ನಾಳೆಯ ತನಕ ವೇಟ್ ಮಾಡಬಹುದು. ಅಟ್ ಎನಿ ರೇಟ್, ಅಷ್ಟೇ ಸರ್, ದಟ್ಸ್ ಆಲ್ ವಿ ಕ್ಯಾನ್. ನಾಳೆವರೆಗೂ ನಾವು ವೇಟ್ ಮಾಡಬಹುದು. ಕೊಲಂಬಸ್, ಡಾರ್ಕ್ ಡೀಡ್ಸ್ ಆರ್ ಬೆಟರ್ ಡನ್ ಇನ್ ಡಾರ್ಕ್. ಸೊ ಇದೊಂದು ಗಾದೆ ಮಾತು ತರ ನಾವು ಬಳಸಬಹುದು. ಕೆಟ್ಟ ಕೆಲಸಗಳು ಕತ್ತಲಿನಲ್ಲಿ ತುಂಬಾ ಚೆನ್ನಾಗಿ ನಡೀತಾವೆ. ಸೊ ಯಾವ ಅರ್ಥದಲ್ಲಿ ಹೇಳಿರ್ಬಹುದು? ಸೊ ಇದೊಂದ್ ರಾತ್ರಿ ಕಾಯ್ತೀವಿ ಅಂತ ಹೇಳಿರ್ತಾನಲ್ಲ ಗುಲ್ರಿಮು. ಸೊ ಆ ರಾತ್ರಿ ಏನ್ ಬೇಕಾದ್ರೂ ಆಗ್ಬಹುದು ಅನ್ನೋ ಅರ್ಥ. ಓಕೆ, ಆ ದಿನ ರಾತ್ರಿ ಏನಿದೆ, ಏನ್ ಬೇಕಾದ್ರೂ ಆಗ್ಬಹುದು. ಬಿಕಾಸ್ ಅವ್ರು ಆಲ್ರೆಡಿ ಹೇಳಿದಾರಲ್ವಾ, ಸಂತ ಮಾರಿಯಾ ವಿಲ್ ಬಿ ದ ಕರ್ಕಾಸ್ ಫಾರಿಸ್ ಲೈಟರ್ ಫಾರಿಸ್ ಕರ್ಕಾಸ್ ಅಂತ. ಅಂದ್ರೆ ಅವ್ರನ್ನ ಬಿಡಲ್ಲ, ಸಾಯಿಸಬಹುದೇನೋ ಅಥವಾ ಕೊಲೆ ಮಾಡಬಹುದೇನೋ ಅಥವಾ ಇನ್ನೇನೋ ಮಾಡಬಹುದು ಅನ್ನೋ ಅರ್ಥದಲ್ಲಿ ಈ ಮಾತುಗಳನ್ನ ಹೇಳ್ತಿದ್ದಾರೆ ಕೊಲಂಬಸ್. ಗುಲ್ರಿಮೋಸ್ ಕೌಲಿಂಗ್ ಬಟ್ ಶಿಪಿಶ್ ಸ್ಲಿಂಗ್ಸ್ ಆಫ್. ಸೊ ಗುಲ್ರಿಮೋಗ್ ತುಂಬಾ ಕೋಪ ಬರುತ್ತೆ. ಗುರ್ರ್ ಅಂತ ಸ್ನಾರ್ಲಿಂಗ್ ಮಾಡ್ತಾ, ಈಗ ನಾಯಿ ಗುರ್ರ್ ಅನ್ನುತ್ತಲ್ವಾ, ಅಥವಾ ಮಂಕಿ, ಅದ್ ನಾವೇನಾದ್ರೂ ಇಫ್ ಯು ಆರ್ ಟ್ರೈಂಗ್ ಟು ಡಿಸ್ಟರ್ಬ್ ಇಟ್ಸ್ ಕಾಲ್ಸ್ ಲೈಕ್ ದಟ್, ಅವನು ಗುರ್ರ್ ಅಂತ ಅಂದ್ಬಿಟ್ಟು ತುಂಬಾ ಮೃಗೀಯ ರೀತಿಯಲ್ಲಿ ವೈಲ್ಡ್ ಆಗಿ ಅಲ್ಲಿಂದ ಹೊರಟೋಗ್ತಾನೆ. ಫಾಲೋಡ್ ಬೈ 1 or 2 ಆಫ್ ದ ಸೀಮನ್. ಅವನ ಹಿಂದೆ ಒಬ್ರು ಅಥವಾ ಇಬ್ರು ಸೀಮನ್ ಕೂಡ ಹೋಗ್ತಾರೆ. ಫ್ರಾನ್ಸಿಸ್ಕೋ, ಡೆಸ್ಪರೇಟ್ ಮೆನ್ ಡು ನಾಟ್ ಆಲ್ವೇಸ್ ಆಕ್ಟ್ ಅಪ್ ಟು ದ ಬೆಸ್ಟ್ ದಟ್ ಈಸ್ ಇನ್ ದೆಮ್ ಸರ್. ಡೆಸ್ಪರೇಟ್ ಅಂದ್ರೆ ಹೆಲ್ಪ್ಲೆಸ್, ಅಸಹಾಯಕ. ಅದಕ್ಕಿಂತ ಬೆಸ್ಟ್ ಅಂದ್ರೆ ಈ ಸಂದರ್ಭದಲ್ಲಿ ಹತಾಶೆ ಹೊಂದಿದಂತಹ ವ್ಯಕ್ತಿಗಳು ಈಗ ದೇ ಕಾಂಟ್ ಆಕ್ಟ್ ಅಪ್ ಟು ದ ಬೆಸ್ಟ್, ತುಂಬಾ ಬೆಸ್ಟ್ ಆಗಿ ಉತ್ತಮವಾಗಿ ನಡ್ಕೊಳ್ಳೋದಿಕ್ಕೆ ಸಾಧ್ಯ ಆಗಲ್ಲ ಸರ್. ಅವರಲ್ಲಿ ಒಳ್ಳೆತನ ಇದ್ರೂ ಕೂಡ ಅವರ ಹತಾಶರಾಗಿದ್ದಾಗ ಚೆನ್ನಾಗಿ ಒಳ್ಳೆಯವರಂತೆ ಒಳ್ಳೆಯವರಾಗಿ ನಡ್ಕೊಳ್ಳೋದಕ್ಕೆ ಆಗಲ್ಲ ಸರ್. ಕೊಲಂಬಸ್ ವಿತ್ ಕ್ವೈಟ್ ಐರನಿ. ಐರನಿ ಅಂದ್ರೆ ಇದೊಂದು ಫಿಗರ್ಸ್ ಆಫ್ ಸ್ಪೀಚ್. ಐರನಿ ಮೀನ್ಸ್ ಐರಾನಿಕಲ್ ಅಂತ ಹೇಳ್ತೀವಿ, ಹಾಸ್ಯಾಸ್ಪದವಾಗಿ. ಐ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮೀ. ಓ, ನೀನ್ ನನ್ಗೆ ಅದನ್ನ ಹೇಳಿ ರಿಮೈಂಡ್ ಮಾಡಿದಕ್ಕೆ ಥ್ಯಾಂಕ್ಸ್ ಫ್ರಾನ್ಸಿಸ್ಕೋ. ಯುವರ್ ಬೆಸ್ಟ್ ಕ್ಯಾನ್ ನಾಟ್ ಬಿ ಬೆಟರ್ಡ್. ನೀನೇನ್ ನಿನ್ನ ಬೆಸ್ಟ್ ಅಂತ ಹೇಳ್ತಿದ್ಯಲ್ಲ ಅಷ್ಟೇ, ಬೇರೆ ಇನ್ನೇನು ಬದಲಾಗೋದಕ್ಕೆ ಸಾಧ್ಯ ಇಲ್ಲ. ಗುಡ್ ನೈಟ್. ನಿನ್ನ ಬೆಸ್ಟ್ ಅಷ್ಟೇ, ಏನ್ ನಿನ್ ತಲೆ ನೋಡ್ತಿದ್ಯಲ್ಲ ಇಷ್ಟೋ ತನಕ ಮಾತಾಡ್ದಿಯಲ್ಲ ಅಷ್ಟೇ, ನೀನು ಬದಲಾಗಕ್ ಚಾನ್ಸ್ ಇಲ್ಲ. ಹೊರಡು ಇಲ್ಲಿಂದ. ಗುಡ್ ನೈಟ್. ಫ್ರಾನ್ಸಿಸ್ಕೋ ಹಾಫ್ ಟರ್ನ್ಸ್ ಟು ಸ್ಪೀಕ್ ಅಗೇನ್. ಮತ್ತೆ ಏನೋ ಫ್ರಾನ್ಸಿಸ್ಕೋ ಹೇಳೋದಕ್ಕಂತ ಸ್ವಲ್ಪ ತಿರುಗ್ತಾನೆ. ಬಟ್ ಥಿಂಕ್ಸ್ ಬೆಟರ್ ಆಫ್ ಇಟ್
ಅಂಡ್ ಗೋಸ್. ಆದ್ರೆ ಬೇಡ, ಅದೇನು ಬೇಡ ಅಂದ್ಬಿಟ್ಟು ಹೊರಡ್ತಾನೆ. ಶೇಮ್ ಫೇಸ್ಡ್, ಮುಖ ಕೆಳಕ್ ಹಾಕೊಂಡು. ಅವ್ನಿಗೆ ಶೇಮ್ ಆದಂಗಾಯ್ತು. ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಮಿ ಅಂತ ಅದನ್ನ ಐರಾನಿಕಲ್ ಆಗಿ ಸರ್ಕಾಸ್ಟಿಕ್ ಆಗಿ ಹೇಳ್ದವಾಗ. ಸೆವೆರಲ್ ಅದರ್ಸ್ ಗೋ ಟು, ಬೇರೆಯವರು ಕೂಡ ಹೋಗ್ತಾರೆ. ಅ ಬ್ರೀಫ್ ಸೈಲೆನ್ಸ್. ಕೊಲಂಬಸ್ ಡಸ್ ನಾಟ್ ಮೂವ್. ಕೊಲಂಬಸ್ ಅಲ್ಲಿಂದ ಏನು ಮೂವ್ ಆಗಲ್ಲ. ಈ ಸ್ಟ್ರಗಲಿಂಗ್ ವಿತ್ ಓವರ್ ರೌಟ್ ಎಮೋಷನ್. ಅವನು ತುಂಬಾ ಕಾಮ್ ಆಗಿ ಕಂಟ್ರೋಲ್ಡ್ ಆಗಿ ಇದ್ದಾನೆ ಇಲ್ಲಿ ತನಕ. ಬಟ್ ಈ ಹ್ಯಾಸ್ ಓವರ್ ರೌಟ್ ಎಮೋಷನ್. ಅವನಿಗೆ ಭಾವನೆಗಳು, ಫೀಲಿಂಗ್ಸ್ಗಳು ತುಂಬಾ ಉಕ್ಕಿ ಎಂತ ಹೇಳೋದು, ಕೋಪ ಉಕ್ಕಿ ಬರ್ತಿದೆ, ಆದ್ರೂ ಕಂಟ್ರೋಲ್ ಮಾಡ್ಕೊಂಡಿದ್ದಾನೆ. ವೆನ್ ಹಿ ಸ್ಪೀಕ್ಸ್ his voice is not steady. It is common when one rises so much, when a person is angry too much, then he can't speak steadily. ಸ್ಟಡಿ ಆಗಿ ಕಂಟ್ರೋಲ್ಡ್ ಆಗಿ ಮಾತಾಡಕ್ ಆಗಲ್ಲ. ಅವನ ವಾಯ್ಸ್ ಅಲ್ಲಿ ಅನ್ಸ್ಟಡಿ ಇದೆ. ನಾಟ್ ಸ್ಟಡಿ ಮೀನ್ಸ್ ಅನ್ಸ್ಟಡಿ. ವಾಯ್ಸ್ ಬ್ರೇಕ್ ಆಗುತ್ತೆ, ಧ್ವನಿ ಅದಿರುತ್ತೆ. ಕೊಲಂಬಸ್, ಗೋ ಬಾಯ್. Pepe seizes his hand, kisses it, and hastily descends to the quarter deck and goes out. ಸೊ ಇವಾಗ ಅಲ್ಲಿ ಇದ್ದಂತಹ ಪೆಪೆಯನ್ನ ಆತ ಹೋಗು, ಹೊರಡು ಇಲ್ಲಿಂದ ಅಂತ ಕಳಿಸ್ತಾ ಇದ್ದಾನೆ. ಓಕೆ, ಪೆಪೆ ಏನ್ ಮಾಡ್ತಾನೆ, ಈತನ ಕೈಗಳನ್ನ ಹಿಡ್ಕೊಂಡು ಕಿಸ್ ಮಾಡಿ ಕ್ವಿಕ್ ಆಗಿ ಅಲ್ಲಿಂದ ಇಳ್ಕೊಂಡು, ಸ್ಟೆಪ್ಸ್ ಅನ್ನ ಇಳ್ಕೊಂಡು ಕ್ವಾರ್ಟರ್ ಡೆಕ್ಗೆ ಕೆಳಗಡೆ ಇಳ್ದೋಗ್ತಾನೆ. ಕೊಲಂಬಸ್, ಟರ್ನಿಂಗ್ ಟು ಪೆಡ್ರೋ, 2 minutes ago, ಡಾನ್ ಪೆಡ್ರೋ, ಐ ಸಾ. 2 ನಿಮಿಷದ ಹಿಂದೆ ನಾನ್ ನೋಡ್ದೆ ಪೆಡ್ರೋ. ಐ ಥಾಟ್ ಐ ಸಾ, ನನ್ಗನ್ಸುತ್ತೆ ನಾನ್ ನೋಡ್ದೆ ಅಂತ. ಏನ್ ನೋಡಿರ್ಬಹುದು? ವಾಟ್ ದೇ ಮೈಟ್ ಹಾವ್ ಸೀನ್. ವಾಟ್ ದೇ ಹ್ಯಾವ್ ಕಮ್ ಫಾರ್ ದಟ್. ಏನಕ್ಕೋಸ್ಕರ ಹುಡ್ಕೊಂಡು ಬಂದಿದ್ದಾರೋ ಅದನ್ನ ನೋಡಿದ್ದಾರೆ. ಹಿ ಪೀರ್ಸ್ ಇನ್ ಟು ದ ಡಾರ್ಕ್ನೆಸ್. ಮತ್ತೆ ಆ ಕತ್ತಲಿನ ಕಡೆ ನೋಡ್ತಾರೆ. ಇಟ್ ವಾಸ್, ಇಟ್ ಈಸ್, ಎಸ್, ನಾನು ನೋಡಿದ್ದು ಅದೇ, ಕರೆಕ್ಟು, ಇಟ್ ಈಸ್, ಈಗ್ಲೂ ಕೂಡ ಕಾಣಿಸುತ್ತೆ ನೋಡಲ್ಲಿ, ಇಟ್ ಈಸ್, ಅದೇ. ಪೆಡ್ರೋ, ಎಕ್ಸೈಟ್ಮೆಂಟ್, ಭಾವೋದ್ವೇಗದಿಂದ. ವಾಟ್ ಸರ್? ಕೊಲಂಬಸ್, ಅ ಲೈಟ್, ಬೆಳಕನ್ನ ನೋಡ್ದೆ, ದೀಪವನ್ನ ನೋಡ್ದೆ. ಫೈಂಟ್ಲಿ ಫ್ಲಿಕರಿಂಗ್, ಅದು ಡಿಮ್ಲಿ ಫ್ಲಿಕರಿಂಗ್ ಅಂತ ಅಂದ್ರೆ ಆನ್ ಅಂಡ್ ಆಫ್ ಆಗೋದು ಫ್ಲಿಕರಿಂಗ್ ಅಂತ ಕರಿತೀವಿ. ಡಿಮ್ ಆಗಿ ಫ್ಲಿಕರ್ ಆಗ್ತಾ ಇತ್ತು. ರೈಸಿಂಗ್ ಅಪ್ ಅಂಡ್ ಡೌನ್. ಲುಕ್, ನೋಡಲ್ಲಿ, ಈ ಪಾಯಿಂಟ್ಸ್ ಹಿಯರ್ ವಿ ಕ್ಯಾನ್ ಸಿ, ತೋರಿಸ್ತಾ ಇದ್ದಾರೆ ಪಾಯಿಂಟ್ ಮಾಡಿ. ಪೆಡ್ರೋ, ಇಟ್ ಈಸ್ ಸರ್, ಗ್ಲೋರಿ ಬಿ ಟು ಗಾಡ್. ಕರೆಕ್ಟ್ ಸರ್, ಇದೆ ಲೈಟ್. ಅಬ್ಬಾ, ದೇವ್ರ ಒಳ್ಳೇದ್ ಮಾಡ್ದ, ದೇವ್ರ ಕಾಪಾಡ್ದ ಅನ್ನೋ ಅರ್ಥ. ಅಟ್ ದಿಸ್ ಮೂಮೆಂಟ್ ದೇರ್ ಇಸ್ ಅ ವೈಲ್ಡ್ ಶೌಟ್ ಆಫ್, ಜೋರಾಗಿ ಕೂಗು, ವಾಯ್ಸ್. ಇಟ್ ಈಸ್ ಸರ್, ಅವ್ರ ಜೊತೆ ಇಲ್ಲ, ಕೆಳಗಡೆಯಿಂದ ಅವರು, ಇಟ್ ಈಸ್ ಸರ್, ಎ ಲೈಟ್, ಲ್ಯಾಂಡ್. ಸೈಲರ್ ಕಮ್ಸ್ ರನ್ನಿಂಗ್ ಆನ್, ಡೆಲಿರಿಯಸ್ ವಿತ್ ಜಾಯ್ ಅಂಡ್ ಎಕ್ಸೈಟ್ಮೆಂಟ್. ಸೊ ಈ ವಾಯ್ಸ್ ಯಾರ್ದು? ಒಬ್ಬ ಸೈಲರ್, ಯಾವ್ದೋ ಒಬ್ಬ ಸೈಲರು. ಆತ ಓಡ್ ಬರ್ತಾ ಇದ್ದಾನೆ. ಇಟ್ ಈಸ್ ಸರ್, ಡೆಲಿರಿಯಸ್ ವಿತ್ ಜಾಯ್ ಅಂಡ್ ಎಕ್ಸೈಟ್ಮೆಂಟ್. ತುಂಬಾ ಜಾಯ್ ಅಂದ್ರೆ ಖುಷಿಯಿಂದ, ಇದ್ರಿಂದ ಎಂತ ಎಕ್ಸೈಟ್ಮೆಂಟ್ ಇಂದ, ಭಾವೋದ್ವೇಗದಿಂದ, ತುಂಬಾ ಖುಷಿಯಾಗಿ ಓಡಿ ಬರ್ತಾನೆ. ಸೈಲ, ಡಿಡ್ ಯು ಸೀ ಇಟ್ ಸರ್? ನೋಡಿದ್ರ ಸರ್ ನೀವು? ಎ ಲೈಟ್, ಬ್ಲೆಸ್ ಮದರ್ ಆಫ್ ಗಾಡ್, ಎ ಲೈಟ್. ಓಹ್, ಆ ತಾಯಿ ನಮ್ಮನ್ನ ಕಾಪಾಡಿದ್ಲು, ಹೌದು, ಲೈಟು. ಕೊಲಂಬಸ್ ವಿತ್ ಕ್ವೈಟ್ ಅಥಾರಿಟಿ. ಈಗ ಕೊಲಂಬಸ್ ಅಧಿಕಾರದಿಂದ, ಗಿವ್ ದ ಆರ್ಡರ್ ಟು ಹೀವ್ ಟು. ಹೀವ್ ಅಂದ್ರೆ ಸ್ಟಾಪ್ ಮಾಡೋದಕ್ಕೆ ಆರ್ಡರ್ ಕೊಡು ಅಂತ ಹೇಳ್ತಾರೆ. ಸೊ ಈಗ ಅವರು ಶಿಪ್ ಅನ್ನ ಸ್ಟಾಪ್ ಮಾಡಿಸ್ತಿದ್ದಾರೆ. ಮೇ ಬಿ ದೇ ಮೇ ಗೋ ಬ್ಯಾಕ್, ವಾಪಸ್ ತಿರ್ಗೋಕಿರ್ಬಹುದು. ಈಗ ಅಲ್ಲಿಂದ ಅವರು ಮುಂದೆ ಹೋಗಿ ಲ್ಯಾಂಡ್ ಸೇರ್ತಾರ? ಇಲ್ಲ, ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಅವರು ರೀಚ್ ಆಗೋದಿಲ್ಲ. ಗೊತ್ತಾಯ್ತು ಅಲ್ಲಿ ಲ್ಯಾಂಡ್ ಇದೆ ಅಂತ, ಹಾಗಾಗಿ ಅವರು ವಾಪಸ್ ಹೋಗಿ ಮತ್ತೆ ಹಾಗೆ ಲ್ಯಾಂಡಿಗೆ ಬಂದಿರಬಹುದು ಅನ್ನುವಂಥದ್ದು. ಬಿಕಾಸ್ ಸ್ಟಾಪ್ ಮಾಡೋದಕ್ಕೆ ಹೇಳ್ತಾರಲ್ಲ, ಸ್ಟಾಪ್ ಮಾಡಿದ್ರೆ ಮತ್ತೆ ಹಂಗ್ ಮುಂದೆ ಹೋಗಕ್ಕಾಗಲ್ವಾ? ದೇ ಕಾಂಟ್ ರೀಚ್ ದ ಲ್ಯಾಂಡ್. ದೇ ಮೈಟ್ ಹ್ಯಾವ್ ಗಾನ್ ಬ್ಯಾಕ್ ಅಗೇನ್, ದೇ ಮೈಟ್ ಹ್ಯಾವ್ ಕಮ್ ಅಗೇನ್ with some other crew members. Okay, here
I have done things, I have explained it as per my knowledge. If I've gone wrong somewhere, please let me know in meaning or in understanding this lesson or lines in this context. If I have gone wrong, please let me know in the comment box. And I am giving this statement, ಇದನ್ನ ನೀವು ಆನ್ಸರ್ ಮಾಡಿ. I hope my loyalty has never been in question, sir. Who said this? Who is this said it to? Which context? Why did he say so? Why did he say so? ಈ ಕ್ವೆಶನ್ಗೆ ಆನ್ಸರ್ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಸೋ ಫಾರ್. ಸಬ್ಸ್ಕ್ರೈಬ್ ಮಾಡಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್.